ಕೃಷಿ ಭೂಮಿ ಇದ್ದರೆ ಅದನ್ನು ದಯವಿಟ್ಟು ಮಾರಬೇಡಿ. ಇನ್ನು ಮುಂದಿನ 5-10 ವರ್ಷದಲ್ಲಿ ಕೃಷಿ ಭೂಮಿಗೆ ಎಂಥ ಒಂದು ಇದು ಬರುತ್ತೆ ಅಂದರೆ, ಡಿಮಾಂಡ್ ಬರುತ್ತೆ, ಬೇಡಿಕೆ ಬರುತ್ತೆ ಅಂದರೆ ಅದು ಹೇಳೋಕ್ಕಾಗಲ್ಲ. ಆ ಮಟ್ಟದ ಬೇಡಿಕೆಗಳು ಬರುತ್ತೆ. ಇವತ್ತೆಲ್ಲ ನಿಮಗೆ ಗೊತ್ತಿರಿ, ಬಿಲ್ ಗೇಟ್ಸ್ ಅನ್ನೋವಂಥ ವ್ಯಕ್ತಿ ಬಹುದೊಡ್ಡ ಹಣನ ಆತ ಮೈಕ್ರೋಸಾಫ್ಟ್ ಅಂತ ನಿಮ್ಗೆ ಗೊತ್ತಿದೆ, ಎಲ್ಲ ಸಾಫ್ಟ್ವೇರಲ್ಲಿ ಹಾಕೊಂಡಿದ್ದಂಥ ವ್ಯಕ್ತಿ ಇವತ್ತು ಅಮೆರಿಕದ ಅತಿ ಹೆಚ್ಚು ಭೂಮಿ ಹೊಂದಿರುವ ಒಡೆಯ. ಈಸ್ ಬೈಯಿಂಗ್ ಅಗ್ರಿಕಲ್ಚರಲ್ ಲ್ಯಾಂಡ್ಸ್. ಹುಚ್ಚುಚ್ಚಾಗಿ ತಗೋತಾ ಇದ್ದಾರೆ. ಅತಿ ಹೆಚ್ಚು ಅಗ್ರಿಕಲ್ಚರಲ್ ಲ್ಯಾಂಡ್ ಓನ್ಡ್ ಬೈ ಎ ಸಿಂಗಲ್ ಇಂಡಿವಿಜುವಲ್ ಅಂತಂದ್ರೆ ಇವತ್ತು ಬಿಲ್ ಗೇಟ್ಸ್. ಯಾಕೆ ತಗೋತಾ ಇದ್ದಾರೆ? ನಾನು ಅದನ್ನೇ ಯಾವಾಗಲೂ ಹೇಳೋದು, ಫಾಲೋ ದ ಶಾರ್ಕ್ಸ್. ದೊಡ್ಡ ವ್ಯಕ್ತಿಗಳು, ದೊಡ್ಡ ಮನುಷ್ಯರು ಅನ್ನಿಸ್ಕೊಂಡವರು, ಅತಿ ದೊಡ್ಡ ಜಾಗತಿಕ ವಿತ್ತ ಜಗತ್ತನ್ನ ಬದಲಾಯಿಸೋ ಶಕ್ತಿ ಇಂಥವ್ರು ಏನ್ ಮಾಡ್ತಿದ್ದಾರೆ ಅಂತ ನಾವು ನೋಡ್ತಾ ಇರ್ಬೇಕು. ಆತ ಹುಚ್ಚುಚ್ಚಾಗಿ ಕೃಷಿ ಭೂಮಿ ಖರೀದಿ ಮಾಡ್ತಾ ಇದ್ದಾನೆ. ಪ್ಲಾನ್ ಇಲ್ಲದೆ ಮಾಡ್ತಾ ಇರಲ್ಲ. ಕೃಷಿಗೆ ಅಂಥ ಒಂದು ಭವಿಷ್ಯ ಬರುತ್ತೆ. Mother Earth managed farmland.